ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಕಾಂಗ್ರೆಸ್ ಪಕ್ಷದ ರೀತಿ ನೀತಿ ಹಾಗೂ ರಿವಾಜುಗಳೇ ಆಗಿತ್ತು. ಇಲ್ಲಿ ಹೈಕಮಾಂಡ್ ಮುಂದೆ ಯಾರೂ ಕೆಮ್ಮೋ ಹಾಗಿರಲಿಲ್ಲ. ದೆಹಲಿಯಲ್ಲಿ ಕೂತಿರುವ ನಾಯಕರು ಏನ್ ಹೇಳ್ತಾರೋ ಅದನ್ನ ರಾಜ್ಯ ನಾಯಕರು ತಲೆ ತಗ್ಗಿಸಿ ಕೇಳಲೇಬೇಕಿತ್ತು. ಅದು ಸೀಟು ಹಂಚಿಕೆಯಿಂದ ಹಿಡಿದು ಮುಖ್ಯಮಂತ್ರಿ ಮಾಡೋವರೆಗೂ ಕೂಡ ಎಲ್ಲಾನು ಹೈಕಮಾಂಡ್ನದ್ದೇ ನಿರ್ಧಾರ. ಇವತ್ತು ಇವರು ಯಾರನ್ನಾದರೂ ಸಿಎಂ ಮಾಡಬಹುದು, ನಾಳೆ ಬೆಳಗಾಗೋದ್ರೊಳಗೆ ಅವರನ್ನ ಕಿತ್ತು ಹಾಕಬಹುದಾಗಿತ್ತು. ಇದಕ್ಕೆ ಎರಡ ಉದಾಹರಣೆಗಳನ್ನ ಹೇಳ್ತಾ ಹೋದ್ರೆ ಹಲವಾರು ಸಿಗ್ತವೆ. ಇದು ನಮ್ಮ ಕರ್ನಾಟಕದ ಮಟ್ಟಿಗೆ ಮಾತ್ರವಲ್ಲ, ಇಡೀ ದೇಶದ ಕಥೆಯೇ ಆಗಿತ್ತು. ಈಗ ಇರೋ ಸೋನಿಯಾ ಗಾಂಧಿ ಮತ್ತೆ ರಾಹುಲ್ ಗಾಂಧಿ ಅವರ ಅಕ್ಕಪಕ್ಕದಲ್ಲಿ ರಾಜ್ಯ ನಾಯಕರು ಕೂರ್ತಾರೆ. ಆದ್ರೆ ಆವಾಗ ಹಾಗಿರ್ಲಿಲ್ಲ. ಇಂದಿರಾ ಗಾಂಧಿ, ಸಂಜಯ್ ಗಾಂಧಿ ಹಾಗೂ ರಾಜೀವ್ ಗಾಂಧಿ ಮುಂದೆ ಕೂತ್ಕೊಳ್ಳೋಕ್ಕೂ ಭಯ ಪಡ್ತಿದ್ರು. ಸರಿ, ಹಾಗಿದ್ರೆ ನಮ್ಮ ಕರ್ನಾಟಕದ ಮಟ್ಟಿಗೆ ಯಾರನ್ನ ತಮ್ಮ ಇಚ್ಛೆಯಂತೆ ಮುಖ್ಯಮಂತ್ರಿಯನ್ನಾಗಿ ಮಾಡಿದ್ದಾರೆ, ಹಾಗೆ ಹೇಳದೆ ಕೇಳದೆ ಯಾರನ್ನೆಲ್ಲ ಕಿತ್ತಾಕಿದ್ದಾರೆ ಅನ್ನೋದನ್ನ ಇಂದಿನ ಎಪಿಸೋಡ್ನಲ್ಲಿ ನೋಡ್ತಾ ಹೋಗೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ನಿಮಗೆ ಆರ್ ಗುಂಡೂರಾವ್ ಬಗ್ಗೆ ಗೊತ್ತಿರಬಹುದಲ್ವಾ? ರಾಜ್ಯದ ಅತ್ಯಂತ ಕಿರಿಯ ಮುಖ್ಯಮಂತ್ರಿ ಅನಿಸಿಕೊಂಡವರು. ಇವರು ಮುಖ್ಯಮಂತ್ರಿಯಾಗಿ ಹಲವಾರು ಜನಪರ ಯೋಜನೆಗಳನ್ನ ಜಾರಿಗೆ ತಂದರು. ಇದರಲ್ಲಿ ಎರಡು ಮಾತಿಲ್ಲ. ಆದ್ರೆ ಇವರು ಸಣ್ಣ ವಯಸ್ಸಿಗೆ ಮುಖ್ಯಮಂತ್ರಿ ಆಗೋಕೆ ಕಾರಣವೇನು ಗೊತ್ತಾ? ಅವರಿಗೆ ಗಾಂಧಿ ಫ್ಯಾಮಿಲಿ ಮೇಲಿದ್ದ ಅಪಾರವಾದ ಭಕ್ತಿ. ಅದರಲ್ಲೂ ಇಂದಿರಾ ಗಾಂಧಿ ಪುತ್ರ ಸಂಜಯ್ ಗಾಂಧಿ ಇದ್ರಲ್ಲ, ಅವರಿಗೆ ತೀರಾ ಹತ್ತಿರದವರು. ಇದರಿಂದ ಸಲುಗೆ ಒಂದಷ್ಟು ಜಾಸ್ತಿ. ಇನ್ನು ಸಂಜಯ್ ಗಾಂಧಿ ರಾಜ್ಯಕ್ಕೆ ಬಂದ್ರು ಅಂದ್ರೆ ಮುಗೀತು. ಅವರನ್ನ ಚೆನ್ನಾಗಿ ನೋಡಿಕೊಂಡು ಸಂತೋಷದಿಂದ ವಾಪಸ್ ಕಳಿಸ್ತಾ ಇದ್ರು. ಹೀಗೆ ಸಂಜಯ್ ಗಾಂಧಿ ಅವರ ಜೊತೆ ಇದ್ದುಕೊಂಡೇ ಗುಂಡೂರಾವ್ ಅವರು ಇಂದಿರಾ ಗಾಂಧಿ ಹಾಗೂ ರಾಜೀವ್ ಗಾಂಧಿಗೆ ಹತ್ತಿರವಾದ್ರು. ಹೀಗೆ ಸಂಜಯ್ ಗಾಂಧಿ ಅವರ ಜೊತೆ ಇದ್ದುಕೊಂಡೇ ಗುಂಡೂರಾವ್ ರಾಜ್ಯದಲ್ಲಿ ಶೈನ್ ಆಗೋಗಿದ್ರು. ಅದೇ ಸಮಯದಲ್ಲಿ ಇಂದಿರಾ ಗಾಂಧಿ ಒಬ್ಬರು ಯಂಗ್ ಅಂಡ್ ಎನರ್ಜೆಟಿಕ್ ನಾಯಕನನ್ನ ಹುಡುಕ್ತಾ ಇದ್ರು. ಆಗ ಸಂಜಯ್ ಗಾಂಧಿ ಅವರು ತನ್ನ ಅಮ್ಮನಿಗೆ ಗುಂಡೂರಾವ್ ಹೆಸರನ್ನ ಸಜೆಸ್ಟ್ ಮಾಡ್ತಾರೆ. ಇಂದಿರಾ ಗಾಂಧಿ ಅವರಿಗೂ ಗುಂಡೂರಾವ್ ಬೆಸ್ಟ್ ಅನಿಸ್ತು. ಇನ್ನು ಇವರನ್ನೇ ಆರಿಸೋಕೆ ಕಾರಣವಿತ್ತು. ಅದೇನಂದ್ರೆ, ತಾವು ಆಡಿಸಿದಂತೆ ಆಡುವರು ಅವರಿಗೆ ಬೇಕಾಗಿತ್ತು. ಇದರಿಂದ ಗುಂಡೂರಾವ್ ಅವರಿಗೆ ಮುಖ್ಯಮಂತ್ರಿ ಹುದ್ದೆ ಅನಾಯಾಸವಾಗಿ ಸಿಕ್ತು. ಹೀಗೆ ಗುಂಡೂರಾವ್ ಅವರನ್ನ ಕಾಂಗ್ರೆಸ್ ಹೈಕಮಾಂಡ್ ಮುಖ್ಯಮಂತ್ರಿ ಕುರ್ಚಿಗೆ ಕೂರಿಸಿಬಿಡ್ತು. ಗುಂಡೂರಾವ್ ಅವರನ್ನ ಕಾಂಗ್ರೆಸ್ ಮುಖ್ಯಮಂತ್ರಿಯನ್ನಾಗಿ ಮಾಡ್ತು ಅನ್ನೋದೇನೋ ಸರಿ. ಆದ್ರೆ ದಿಢೀರಂತ ಒಬ್ಬರನ್ನ ಅಧಿಕಾರದಿಂದ ಕಿತ್ತೊಗೆಯೋದ್ರಲ್ಲಿ ಗಾಂಧಿ ಕುಟುಂಬ ಎತ್ತಿದ ಕೈ. ಇವರ ಇಂಥ ನಿರ್ಧಾರಕ್ಕೆ ಅಧಿಕಾರ ಕಳೆದುಕೊಂಡವರು ಮತ್ಯಾರೂ ಅಲ್ಲ, ವೀರೇಂದ್ರ ಪಾಟೀಲರು. ಇವರ ಬಗ್ಗೆ ಹೇಳಬೇಕಂದ್ರೆ ನೇರ ಹಾಗೂ ದಕ್ಷತೆಗೆ ಹೆಸರಾದವರು. ಭ್ರಷ್ಟರಿಗೆ ಸದಾ ಚಾಟಿ ಬೀಸ್ತಿದ್ರು. 1968ರಿಂದ 1971ರವರೆಗೆ ಮುಖ್ಯಮಂತ್ರಿಯಾಗಿದ್ದವರು. ಇದಾಗಿ 18 ವರ್ಷಗಳು ಕಳೆದ ಮೇಲೆ ಮತ್ತೊಮ್ಮೆ ಇವರಿಗೆ ಸಿಎಂ ಆಗೋ ಅದೃಷ್ಟ ಹುಡುಕಿಕೊಂಡು ಬಂದಿತ್ತು. ತಮ್ಮ 66ನೇ ವಯಸ್ಸಿನಲ್ಲಿ ಅಂದ್ರೆ 1989ರಿಂದ 1990ರವರೆಗೆ 1 ವರ್ಷದ ಕಾಲ ಮುಖ್ಯಮಂತ್ರಿಯಾಗಿ ರಾಜ್ಯಭಾರವನ್ನ ನಡೆಸಿದ್ರು. ಆದರೆ ಇವರು ಅಧಿಕಾರವನ್ನ ಕಳೆದುಕೊಂಡಿದ್ದು ಯಾವುದೇ ಹಗರಣ ನಡೆಸಿ ಅಲ್ಲ, ಬದಲಿಗೆ ರಾಜೀವ್ ಗಾಂಧಿ ಅವರು ತೆಗೆದುಕೊಂಡಂತಹ ಆ ಒಂದು ನಿರ್ಧಾರದಿಂದಷ್ಟೇ. ಪಾಟೀಲರು 2ನೇ ಬಾರಿಗೆ ಮುಖ್ಯಮಂತ್ರಿ ಆದಾಗ ಇವರನ್ನ ಅನಾರೋಗ್ಯ ಕಾಡೋಕೆ ಶುರುವಾಯಿತು. ಆದರೆ ಅಧಿಕಾರ ಬಿಡೋಕೆ ಮಾತ್ರ ರೆಡಿ ಇರಲಿಲ್ಲ. ಹಾಗಂತ ರಾಜ್ಯ ನಾಯಕರು ಇವರು ರಾಜೀನಾಮೆ ಕೊಡ್ಲಿ ಅಂತ ಕೇಳಿರಲಿಲ್ಲ. ಆದರೆ ಆಗ ಸೀನ್ಗೆ ಎಂಟ್ರಿ ಕೊಟ್ಟವರೇ ರಾಜೀವ್ ಗಾಂಧಿ. ಅಷ್ಟರಲ್ಲಾಗಲೇ ವೀರೇಂದ್ರ ಪಾಟೀಲರ ಆರೋಗ್ಯ ಹದಗೆಟ್ಟು ಆಸ್ಪತ್ರೆಗೆ ಸೇರಬೇಕಾಗಿ ಬಂದಿತ್ತು. ಪಾರ್ಶ್ವವಾಯು ಹೊಡೆತಕ್ಕೆ ಸಿಲುಕಿ ಹಾಸಿಗೆ ಹಿಡಿದಿದ್ರು. ಹೀಗಿದ್ದರೂ ಅವರು ಸಿಎಂ ಆಗಿ ಮುಂದುವರೆದಿದ್ರು. ಅವತ್ತೊಂದು ದಿನ ರಾಜೀವ್ ಗಾಂಧಿ ಇವರ ಆರೋಗ್ಯ ವಿಚಾರಿಸೋಕೆ ಅಂತ ಆಸ್ಪತ್ರೆಗೆ ಬರ್ತಾರೆ. ಚೆನ್ನಾಗಿಯೇ ಮಾತನಾಡಿಸ್ತಾರೆ. ಬೇಗ ಗುಣಮುಖರಾಗಿ ರಾಜ್ಯದತ್ತ ಗಮನ ಹರಿಸಿ ಅಂತ ಹಾರೈಸ್ತಾರೆ. ಆದ್ರೆ ಆಚೆ ಬಂದವರೇ ಉಲ್ಟಾ ಹೊಡೆದು ಬಿಡ್ತಾರೆ. ಇನ್ನೇನು ಬೆಂಗಳೂರಿನಿಂದ ಹೊರಡಬೇಕು ಅನ್ನುವಾಗ ಕರ್ನಾಟಕ ಬೇರೆ ಮುಖ್ಯಮಂತ್ರಿಯನ್ನ ಕಾಣಲಿದೆ ಅಂತ ಬಾಂಬ್ ಹಾಕಿ ವಿಮಾನವನ್ನ ಹತ್ತಿದ್ರು. ಅಲ್ಲಿಗೆ ವೀರೇಂದ್ರ ಪಾಟೀಲರು ಅಧಿಕಾರವನ್ನ ಕಳೆದುಕೊಂಡ್ರು. ಕಳಂಕರಹಿತರಾಗಿ ಆಡಳಿತ ನಡೆಸಿದ ಕೀರ್ತಿ ಪಾಟೀಲರಿಗೆ ಇತ್ತು. ಆದ್ರೆ ತಮ್ಮದಲ್ಲದ ತಪ್ಪಿಗೆ ಸುಮ್ಮನೆ ಅಧಿಕಾರದಿಂದ ನಿರ್ಗಮಿಸಿದ್ರು. ಇದು ರಾಜೀವ್ ಗಾಂಧಿಗೆ ಕೆಟ್ಟ ಹೆಸರು ತಂದುಕೊಡ್ತು. ಇಲ್ಲಿಂದ ರಾಜ್ಯ ಆಳೋಕೆ ಹೈಕಮಾಂಡ್ನಿಂದ ಆರಿಸಿ ಬಂದವರೇ ಸಾರೇಕೊಪ್ಪ ಬಂಗಾರಪ್ಪ ಸಮಾಜವಾದದಿಂದ ಬಂದವರು. ಯಾರಿಗೂ ಕ್ಯಾರೆ ಅಂದವರಲ್ಲ. ಇವರನ್ನ ರಾಜೀವ್ ಗಾಂಧಿ ತಂದು ಸಿಎಂ ಕುರ್ಚಿಯಲ್ಲಿ ಕೂರಿಸ್ತಾರೆ. ದುರಾದೃಷ್ಟವಶಾತ್ ರಾಜೀವ್ ಗಾಂಧಿ ಅವರು ಹತ್ಯೆಯಾದರು. ನಂತರ ನಡೆದ ಚುನಾವಣೆ ಬಳಿಕ ಪ್ರಧಾನಿಯಾದವರು PV ನರಸಿಂಹರಾವ್. ಆದರೆ ಕೆಲ ವಿಚಾರಗಳಲ್ಲಿ ನರಸಿಂಹರಾವ್ ಅವರಿಗೂ ಬಂಗಾರಪ್ಪನವರಿಗೂ ಸರಿ ಬರಲಿಲ್ಲ. ಇಬ್ಬರ ನಡುವೆ ಆಗಾಗ್ಗೆ ಶೀತಲ ಸಮರ ನಡೆಯುತ್ತಲೇ ಇತ್ತು. ಇವರಿಬ್ಬರನ್ನು ಸರಿ ಮಾಡೋಕೆ ಪಕ್ಷದಲ್ಲಿ ಕೆಲವರು ಪ್ರಯತ್ನ ಪಟ್ಟರೆ ಇಬ್ಬರ ನಡುವೆಯೂ ತಂದಿಟ್ಟು ಸಂತೋಷ ಪಡೋರು ಕೂಡ ಇದ್ರು.
ಹೀಗಿರುವಾಗಲೇ ಬಂಗಾರಪ್ಪನವರು PTIಗೆ ಒಂದು ಸಂದರ್ಶನವನ್ನು ಕೊಡ್ತಾರೆ. ಅದರಲ್ಲಿ ಅವರು ಒಂದು ಮಾತನ್ನ ಹೇಳ್ತಾರೆ. ಆ ಮಾತೆ CM ಕುರ್ಚಿಗೆ ಮುಳ್ಳಾಗಿ ಹೋಗುತ್ತೆ. ಅಷ್ಟಕ್ಕೂ ಅದೇನು ಸಂದರ್ಶನ, ಅದರಲ್ಲಿ ಬಂಗಾರಪ್ಪ ಅದೇನು ಹೇಳಿದ್ರು ಅನ್ನೋದನ್ನ ಹೇಳ್ತೀವಿ ಕೇಳಿ. ಅವತ್ತು ಬಂಗಾರಪ್ಪನವರ ಸಂದರ್ಶನಕ್ಕೆ ಅಂತ PTI ವರದಿಗಾರರೊಬ್ಬರು ಬಂದಿರ್ತಾರೆ. ಈ ವೇಳೆ ಮಾತನಾಡುತ್ತಾ ಬಂಗಾರಪ್ಪ ಅವರು ಆ ಪ್ರಧಾನಿ PV ನರಸಿಂಹರಾವ್ ಇದ್ದಾರಲ್ಲ, ಅವರು ಚೇಳಿದ್ದಂತೆ ನನ್ನನ್ನ ಅಧಿಕಾರದಿಂದ ತೆಗಿತಾರಂತೆ, ತಾಕತ್ತಿದ್ದರೆ ನನ್ನನ್ನ ಮುಟ್ಟಲಿ ನೋಡೋಣ, ತಕ್ಕ ಪಾಠ ಕಲಿಸ್ತೀನಿ ಅಂದ್ಬಿಟ್ರು. ಬಂಗಾರಪ್ಪನವರ ಮಾತು ಕೇಳಿದ ವರದಿಗಾರ ಶಾಕ್ ಆಗೋದ್ರು. ಕೊನೆಗೆ, ಸರ್, ಸಂದರ್ಶನ ನಾಳೆ ಬೆಳಗ್ಗೆ ಪ್ರಕಟವಾಗತ್ತೆ, ಏನಾದ್ರೂ ಬದಲಾವಣೆ ಇದ್ರೆ ಹೇಳಿ ಅಂತಾರೆ. ಆದ್ರೆ ನಿಮಗೆ ತಾಕತ್ತಿದ್ರೆ ಹಾಗೆ ಪ್ರಿಂಟ್ ಮಾಡ್ರಿ ನೋಡ್ತೀನಿ ಅಂತಾರೆ. ಅವರ ಮಾತು ಕೇಳಿದ ವರದಿಗಾರ ಮೌನವಾಗ್ತಾರೆ. ಆಗ ಬಂಗಾರಪ್ಪನವರೇ ಮುಂದುವರೆದು, ನೋಡ್ರಿ, ಈ ಸಂದರ್ಶನವನ್ನ ನಾನು ಹೇಳಿದ್ದಂತೆ ಪ್ರಕಟ ಮಾಡಿಲ್ಲ ಅಂದ್ರೆ ನನಗೇನು ಚಿಂತೆ ಇಲ್ಲ. ಯಾಕೆ ಗೊತ್ತಾ, ಇವತ್ತು ನನ್ನನ್ನ ಸಂದರ್ಶನ ಮಾಡಿದ ಜರ್ನಲಿಸ್ಟ್ಗಳಿಗೆ ಇದನ್ನೇ ಹೇಳಿದ್ದೇನೆ, ನೀವಲ್ಲದಿದ್ದರೆ ಯಾರಾದ್ರೂ ಬರೀತಾರೆ ಅಂತ ಹೇಳಿಬಿಟ್ರು. ಬಂಗಾರಪ್ಪ ಈ ಮಾತನ್ನ ಹೇಳಿದ್ರಿಂದ ಇಂತಹ ಎಕ್ಸ್ಕ್ಲೂಸಿವ್ ಇಂಟರ್ವ್ಯೂವನ್ನ ನಾನಲ್ಲದಿದ್ದರೆ ಬೇರೆಯವರು ಹಾಕ್ತಾರೆ ಅಂದ್ಕೊಂಡು ಬಂಗಾರಪ್ಪ ಅವರ ಸಂದರ್ಶನವನ್ನ ಸಿದ್ಧಪಡಿಸಿದ್ರು. ಅವರು ಸಿದ್ಧಪಡಿಸಿದ ಸಂದರ್ಶನ PTI ಸುದ್ದಿ ಸಂಸ್ಥೆಯಲ್ಲಿ ಪ್ರಕಟವೂ ಆಯಿತು. ಇದು ರಾಜಕೀಯ ವಲಯದಲ್ಲಿ ದೊಡ್ಡ ಸಂಚಲನಕ್ಕೆ ಕಾರಣವಾಯಿತು. ಯಾವಾಗ ಬಂಗಾರಪ್ಪ ಅವರ ಈ ಸಂದರ್ಶನ ಪ್ರಕಟವಾಯಿತೋ ಆಗ ಕೇರಳದ ಹಿರಿಯ ನಾಯಕ ಕೆ ಕರುಣಾಕರನ್ ಪ್ರಧಾನಿ ನರಸಿಂಹರಾಯರಿಗೆ ಮೆಸೇಜ್ ಕಳುಹಿಸಿ ಇನ್ನೆಷ್ಟು ದಿನ ಅಂತ ಬಂಗಾರಪ್ಪನವರನ್ನ ಸಹಿಸಿಕೊಳ್ತೀರಿ ಅಂತ ಹಾಕೊಟ್ರು. ಇನ್ನು ಈ ಸಂದರ್ಶನ ಪ್ರಕಟವಾಗುವವರೆಗೆ ಬಂಗಾರಪ್ಪ ಅವರ ವಿರುದ್ಧ ಏನಾದರೂ ದೂರು ಬಂದ್ರೆ ನರಸಿಂಹರಾವ್ ಸೀರಿಯಸ್ ಆಗಿ ತೆಗೆದುಕೊಳ್ತಾ ಇರಲಿಲ್ಲ. ಆದರೆ ಯಾವಾಗ ಚೇಳಿಗೆ ಹೋಲಿಸಿದ್ರೋ ನರಸಿಂಹರಾವ್ ಕೆಂಡ ಮಂಡಲವಾದರು. ಅಷ್ಟೇ ಅಲ್ಲ, ತಕ್ಷಣ ದೆಹಲಿಗೆ ಬರುವಂತೆ ಬಂಗಾರಪ್ಪ ಅವರಿಗೆ ಬುಲಾವು ನೀಡಿದ್ರು. ಬಂಗಾರಪ್ಪನವರನ್ನ ದೆಹಲಿಗೆ ಕರೆಸಿಕೊಂಡಿದ್ದೆ ಮೊದಲು ನೀವು ರಾಜ್ಯಪಾಲರನ್ನ ಕಂಡು ರಾಜೀನಾಮೆಯನ್ನ ಕೊಡಿ ಅಂದ್ಬಿಟ್ರು. ಆದ್ರೆ ಇಲ್ಲೂ ಬಂಗಾರಪ್ಪ ಸುಮ್ಮನಿರ್ಲಿಲ್ಲ. ಎದುರಿಗಿದ್ದವರು ಪ್ರಧಾನಿ ಅನ್ನೋದನ್ನು ನೋಡದೆ, ನೋಡಿ, ನನ್ನನ್ನ ಕಳೆದುಕೊಂಡ್ರೆ ಪಕ್ಷಕ್ಕೆ ನಷ್ಟವಾಗತ್ತೆ ಅಂದ್ರು. ಆದ್ರೆ ನರಸಿಂಹರಾವ್ ಬಂಗಾರಪ್ಪನವರ ಮಾತು ಕೇಳೋಕೆ ರೆಡಿನೇ ಇರಲಿಲ್ಲ. ಕೊನೆಗೂ ಬಂಗಾರಪ್ಪ ಬೆಂಗಳೂರಿಗೆ ಬಂದವರೇ ರಾಜೀನಾಮೆಯನ್ನ ಕೊಟ್ರು. ಇನ್ನು ಆವತ್ತು ಹೇಳಿದಂತೆ ಮುಂದಿನ ಚುನಾವಣೆಯಲ್ಲಿ ಪಕ್ಷಕ್ಕೆ ನಷ್ಟವಾಯಿತು. ಸರಿ, ಬಂಗಾರಪ್ಪನವರು ರಾಜೀನಾಮೆಯನ್ನ ನೀಡಿದ್ರು. ನಂತರ ಯಾರು? ಆಗ್ಲೇ ಹೈಕಮಾಂಡ್ ಕಣ್ಣಿಗೆ ಬಿದ್ದದ್ದು SM ಕೃಷ್ಣ. ದೆಹಲಿ ಮಟ್ಟದಲ್ಲಿ ಕೃಷ್ಣರ ಹೆಸರು ಬಲವಾಗಿ ಕೇಳಿ ಬರೋಕೆ ಶುರುವಾಯಿತು. ದೆಹಲಿ ಮೂಲಗಳು ಕೂಡ ಕೃಷ್ಣ ಅವರಿಗೆ ಕಾಲ್ ಮಾಡಿ ಕಾದು ನೋಡುವಂತೆ ಪಿಸುಗುಟ್ಟಿದ್ರು. ಕೃಷ್ಣ ಕೂಡ ಇನ್ನೇನು ನಾನು ಮುಖ್ಯಮಂತ್ರಿ ಆಗೇ ಬಿಟ್ಟೆ ಅಂದುಕೊಂಡು ತಾವು ಹೆಚ್ಚಾಗಿ ನಂಬುತ್ತಿದ್ದ ತಿರುಪತಿ ತಿಮ್ಮಪ್ಪನ ದರ್ಶನಕ್ಕೆ ಹೋಗ್ಬಿಟ್ರು. ಪೂಜೆಯನ್ನು ಮಾಡಿಸ್ಕೊಂಡು ಬರ್ತಾ ಇದ್ರು. ಆದರೆ ಅಷ್ಟರಲ್ಲೇ ಕಾಂಗ್ರೆಸ್ ಕಚೇರಿಗೆ ಒಂದು ಫ್ಯಾಕ್ಸ್ ಬರುತ್ತೆ. ಅದರಲ್ಲಿ ಮುಂದಿನ ಮುಖ್ಯಮಂತ್ರಿ ವೀರಪ್ಪ ಮೊಯ್ಲಿ ಅಂತ ಇರುತ್ತೆ. ಈ ವಿಚಾರ ಗೊತ್ತಾಗಿದ್ದೇ ಕೃಷ್ಣರಿಗೆ ತುಂಬಾ ನಿರಾಸೆ ಆಗತ್ತೆ. ಅಷ್ಟಕ್ಕೂ ವೀರಪ್ಪ ಮೊಯ್ಲಿ ಅವರನ್ನ ಮುಖ್ಯಮಂತ್ರಿ ಮಾಡೋಕೆ ಅಂತಹ ಕ್ವಾಲಿಟಿ ಏನಿತ್ತು ಅನ್ನೋದು ಸರಿಯಾಗಿ ಗೊತ್ತಿಲ್ಲದಿದ್ರು ಅವರು ಹೈಕಮಾಂಡ್ಗೆ ನಿಷ್ಠರಾಗಿದ್ರು ಅನ್ನೋದಷ್ಟೇ ಸತ್ಯ. ಮುಂದೆ ಚುನಾವಣೆ ನಡೀತು. ಆದರೆ ಪಕ್ಷ ಗೆಲ್ಲಲಿಲ್ಲ. ಜನತಾ ಪರಿವಾರ ಅಧಿಕಾರಕ್ಕೆ ಬಂತು. ಆಗ ನಿಜಕ್ಕೂ ಹೈಕಮಾಂಡ್ ನಾಯಕರಿಗೆ ತಪ್ಪಿನ ಅರಿವಾಗಿತ್ತು ಅನ್ಸುತ್ತೆ. ಮುಂದೆ SM ಕೃಷ್ಣ ಅವರನ್ನ ನಂಬಿ ಚುನಾವಣೆಗೆ ಹೋಗುತ್ತೆ. ಪಕ್ಷ ಭರ್ಜರಿ ಗೆಲುವು ಸಾಧಿಸುತ್ತೆ. SM ಕೃಷ್ಣರನ್ನ ಮರು ಮಾತನಾಡದೆ ಹೈಕಮಾಂಡ್ ಮುಖ್ಯಮಂತ್ರಿಯನ್ನಾಗಿ ಮಾಡುತ್ತೆ. ಇದಾದ ಮೇಲೆ ಮುಂದಿನ ಚುನಾವಣೆಯಲ್ಲಿ ಸಿಂಪಲ್ ಮೆಜಾರಿಟಿ ಬರಲ್ಲ. ಆಗ ಅಧಿಕಾರಕ್ಕೆ ಬರೋದು ಸಮ್ಮಿಶ್ರ ಸರ್ಕಾರ. ಆಗ್ಲೂ ಮತ್ತೊಮ್ಮೆ ಕಾಂಗ್ರೆಸ್ ಹೈಕಮಾಂಡ್ ಎಡವಿ ಬೀಳುತ್ತೆ. ಈ ವೇಳೆ ಮಲ್ಲಿಕಾರ್ಜುನ ಖರ್ಗೆ ಹಾಗೂ ಡಾಕ್ಟರ್ G ಪರಮೇಶ್ವರ್ ಹೆಸರು ಕೇಳಿಬರುತ್ತೆ. ಇದಕ್ಕೆ ದೇವೇಗೌಡರು ಒಪ್ಪಿಗೆ ಕೊಟ್ಟಿರ್ತಾರೆ. ಆದರೆ ಇಲ್ಲಿ ಇನ್ನೊಬ್ಬರ ಎಂಟ್ರಿ ಆಗತ್ತೆ. ಅವರೇ CM ಇಬ್ರಾಹಿಂ. ಇನ್ನೇನು ಕಾಂಗ್ರೆಸ್ ಮುಖ್ಯಮಂತ್ರಿ ಹೆಸರು ಘೋಷಣೆ ಮಾಡಬೇಕು. ಆಗ ದೇವೇಗೌಡರ ಮನೆಗೆ ಓಡೋಡಿ ಬರುವ CM ಇಬ್ರಾಹಿಂ, ನೋಡಿ, ಇಲ್ಲೊಂದು ಎಡವಟ್ಟಾಗತ್ತೆ. ಅದೇನಂದ್ರೆ, ಈಗ ದಲಿತರನ್ನ ಮುಖ್ಯಮಂತ್ರಿ ಮಾಡ್ತೀರಿ ಅಂತ ಇಟ್ಕೊಳ್ಳಿ, ಅದು ಒಳ್ಳೆಯದ್ದೇ. ಒಂದು ವೇಳೆ ಸಮ್ಮಿಶ್ರ ಸರ್ಕಾರ ಹೆಚ್ಚು ಕಾಲ ಬಾಳಿಕೆ ಬರಲಿಲ್ಲ ಅಂದುಕೊಳ್ಳಿ, ಆಗ ದಲಿತ ಮುಖ್ಯಮಂತ್ರಿಯನ್ನ ಕೆಳಗಿಳಿಸಿದ್ರು ಅನ್ನೋ ಅಪವಾದ ನಿಮ್ಮ ಮೇಲೆ ಬರುತ್ತೆ. ಹೇಳಿ ಕೇಳಿ ದಲಿತರದ್ದು ದೊಡ್ಡ ಸಮುದಾಯ, ಮುಂದೆ ಪಕ್ಷಕ್ಕೆ ಎಫೆಕ್ಟ್ ಆಗತ್ತೆ ಅಂತ ಹುಳ ಬಿಟ್ರು. ಇದನ್ನ ಕೇಳಿದ ದೇವೇಗೌಡರು, ಹಾಗಿದ್ರೆ ಯಾರನ್ನ ಮಾಡಬಹುದು ಅಂತಾರೆ. ಆಗ ಇಬ್ರಾಹಿಂ ಸೂಚಿಸೋದು ಧರ್ಮಸಿಂಗ್ ಹೆಸರನ್ನ. ಧರ್ಮಸಿಂಗ್ ಹೆಸರನ್ನ ಕೇಳಿದ ದೇವೇಗೌಡರು ಅಚ್ಚರಿಯಿಂದ ಯಾಕೆ ಅಂತಾರೆ. ಆಗ ಇಬ್ರಾಹಿಂ ಬಿಡಿಸಿ ಹೇಳ್ತಾರೆ, ನೋಡಿ ಗೌಡ್ರೆ, ದಲಿತ ಸಮುದಾಯ ದೊಡ್ಡದು, ಧರ್ಮಸಿಂಗ್ ಅವರದ್ದು ತೀರಾ ಸಣ್ಣ ಸಮುದಾಯ. ನಾಳೆ ಏನಾದರೂ CM ಬದಲಾವಣೆ ಮಾಡೋ ಸಂದರ್ಭ ಬಂದರೂ ಕೂಡ ಯಾರಿಂದಲೂ ವಿರೋಧ ವ್ಯಕ್ತವಾಗಲ್ಲ. ಹೇಗಿದೆ ಗೌಡ್ರೆ ಪ್ಲಾನ್ ಅಂತಾರೆ. ಇದು ಗೌಡರಿಗೂ ಸರಿ ಅನಿಸ್ತು. ಇದನ್ನೇ ಕಾಂಗ್ರೆಸ್ ಹೈಕಮಾಂಡ್ಗೆ ಹೇಳ್ತಾರೆ. ಅಲ್ಲಿ ಅವರಿಗೂ ಸರಿ ಅನ್ಸುತ್ತೆ. ಆದರೆ ಹೈಕಮಾಂಡ್ ಇಲ್ಲೊಬ್ಬರಿಗೆ ಮೋಸ ಮಾಡುತ್ತೆ.
ಯಾರಿಗೆ ಅಂದ್ರೆ ಅದು ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ. ಹೀಗೆ ಇಲ್ಲಿ ಹೈಕಮಾಂಡ್ ಎಡವತ್ತೆ, ಮತ್ತೊಂದು ಪಕ್ಷದವರ ಮಾತು ಕೇಳುತ್ತೆ. ಅಲ್ಲಿಗೆ ಧರ್ಮಸಿಂಗ್ ಅವತ್ತು ಮುಖ್ಯಮಂತ್ರಿ ಆಗ್ತಾರೆ. ಸರ್ಕಾರ ಸ್ವಲ್ಪ ದಿನ ನಡೆಯುತ್ತೆ, ಆದರೆ ಇಬ್ರಾಹಿಂ ಹೇಳಿದಂತೆಯೇ ಆಗೋಗುತ್ತೆ. ಸಮ್ಮಿಶ್ರ ಸರ್ಕಾರ ಬಿದ್ದೋಗುತ್ತೆ. ಮುಂದೆ ಏನೆಲ್ಲ ಆಯ್ತು ಅನ್ನೋದು ಎಲ್ಲರಿಗೂ ಗೊತ್ತಿರುವಂತ ವಿಚಾರ. ಮುಂದೆ ಮತ್ತೊಂದು ಚುನಾವಣೆ ನಡೆಯುತ್ತೆ. ಅಷ್ಟೊತ್ತಿಗೆ ಸಿದ್ದರಾಮಯ್ಯ ಕಾಂಗ್ರೆಸ್ಗೆ ಬಂದಿರ್ತಾರೆ. ಪಕ್ಷ ಭರ್ಜರಿ ಜಯ ಕಂಡಿರುತ್ತೆ. ಆಗ ಮತ್ತೊಮ್ಮೆ ಇಲ್ಲಿ ಯಾರನ್ನ ಮುಖ್ಯಮಂತ್ರಿ ಮಾಡೋದು ಅನ್ನೋ ಪ್ರಶ್ನೆ ಎದುರಾಗುತ್ತೆ. ಮೂಲ ಕಾಂಗ್ರೆಸ್ಸಿಗರು ವಲಸೆ ಕಾಂಗ್ರೆಸ್ಸಿಗರು ಅನ್ನೋದು ಶುರುವಾಗುತ್ತೆ. ಆಗ ಸೋನಿಯಾ ಗಾಂಧಿ ಕೆಲವರ ಅಭಿಪ್ರಾಯವನ್ನ ಸಂಗ್ರಹ ಮಾಡೋಕೆ ಶುರು ಮಾಡ್ತಾರೆ. ಈ ವೇಳೆ ವಿಶ್ವನಾಥ್ ಇನ್ನೂ ಕಾಂಗ್ರೆಸ್ನಲ್ಲೇ ಇರ್ತಾರೆ. ಸೋನಿಯಾ ಗಾಂಧಿ ಅವರ ಅಭಿಪ್ರಾಯವನ್ನು ಕೇಳ್ತಾರೆ. ಆಗ ವಿಶ್ವನಾಥ್ ಹೇಳೋ ಮಾತು ಕೇಳಿ ನಿಜಕ್ಕೂ ಸೋನಿಯಾ ಗಾಂಧಿ ದಂಗಾಗಿ ಹೋಗ್ತಾರೆ. ಅಷ್ಟಕ್ಕೂ ವಿಶ್ವನಾಥ್ ಹೇಳೋದು ಏನಂದ್ರೆ, ಮೇಡಮ್ ಜಿ, ಸದ್ಯದ ಪರಿಸ್ಥಿತಿಯಲ್ಲಿ ಸಿದ್ದರಾಮಯ್ಯನವರೇ ಸೂಕ್ತ ಅಂತಾರೆ. ಆಗ ಸೋನಿಯಾ ಗಾಂಧಿ ವಿಶ್ವನಾಥ್ ಅವರಿಗೆ ಒಂದು ಪ್ರಶ್ನೆ ಮಾಡ್ತಾರೆ. ಅದೇನಂದ್ರೆ, ಅಲ್ಲ ವಿಶ್ವನಾಥ್ ಜಿ, ನೀವು ಅವರು ಒಂದೇ ಸಮುದಾಯದವರು, ಅವರು ಮುಖ್ಯಮಂತ್ರಿಯಾದ್ರೆ ನಿಮ್ಮ ಕರಿಯರಿಗೆ ಅಡ್ಡಿಯಾಗಲ್ವಾ ಅಂತ. ಆಗ ವಿಶ್ವನಾಥ್ ಹೇಳ್ತಾರೆ, ಇಲ್ಲ ಮೇಡಮ್ ಜಿ, ಅವರಿಗೆ ನನಗಿಂತ ಜನಬೆಂಬಲ ಇದೆ, ಅವರನ್ನೇ ಸಿಎಂ ಮಾಡಿ ಅಂತಾರೆ. ಹೀಗೆ ಇಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಅಷ್ಟು ವರ್ಷ ಪಕ್ಷಕ್ಕಾಗಿ ಮಣ್ಣು ಹೊತ್ತವರ ಆಸೆಯನ್ನ ನಿಜಕ್ಕೂ ಮಣ್ಣು ಪಾಲು ಮಾಡಿ ಕಾಂಗ್ರೆಸ್ ಸಿದ್ದರಾಮಯ್ಯನವರಿಗೆ ಪಟ್ಟ ಕಟ್ಟುತ್ತೆ. ಇನ್ನು ಕಳೆದ ಬಾರಿ ಏನಾಯ್ತು ಅನ್ನೋದನ್ನ ನೋಡೋಣ. ಈ ಚುನಾವಣೆಯಲ್ಲಿ ಸಿದ್ದರಾಮಯ್ಯನವರಷ್ಟೇ ರಿಸ್ಕ್ ತಗೊಂಡು ಪಕ್ಷವನ್ನ ಅಧಿಕಾರಕ್ಕೆ ತಂದದ್ದು ಡಿ.ಕೆ. ಶಿವಕುಮಾರ್. ಆದ್ರೆ ಮುಖ್ಯಮಂತ್ರಿ ಆಗಿದ್ದು ಯಾರು? ಒನ್ಸ್ ಅಗೈನ್ ಸಿದ್ದರಾಮಯ್ಯ. ಅಧಿಕಾರ ಹಂಚಿಕೆಯಾಗಿದೆ ಅಂತ ಶಿವಕುಮಾರ್ ಹೇಳ್ತಾ ಇದ್ರು. ಇದರಲ್ಲಿ ಹೈಕಮಾಂಡ್ ಯಾವುದೇ ಕ್ಲಾರಿಟಿ ಕೊಡ್ತಿಲ್ಲ. ಇದೇ ರೀತಿ ಕಾಂಗ್ರೆಸ್ ಹೈಕಮಾಂಡ್ ಮುಖ್ಯಮಂತ್ರಿಗಳ ವಿಚಾರದಲ್ಲಿ ನಡೆದುಕೊಂಡಿದೆ. ಇದು ಕೇವಲ ಕರ್ನಾಟಕಕ್ಕೆ ಮಾತ್ರ ಸೀಮಿತವಾಗಿಲ್ಲ, ಎಲ್ಲ ರಾಜ್ಯಗಳಲ್ಲೂ ಇದೇ ಆಗಿವೆ. ಇತರೆ ಪಕ್ಷಗಳಲ್ಲಿ ಮುಖ್ಯಮಂತ್ರಿ ಆಯ್ಕೆ ಶಾಸಕಾಂಗ ಸಭೆಯಲ್ಲಾದ್ರೆ ಕಾಂಗ್ರೆಸ್ನಲ್ಲಿ ಮಾತ್ರ ಹೈಕಮಾಂಡ್ ಹೇಳುತ್ತೆ. ನೆಪಕ್ಕೆ ಮಾತ್ರ ಶಾಸಕಾಂಗ ಸಭೆ ಕರೆದು ಅಲ್ಲಿ ಆಯ್ಕೆ ಮಾಡಲಾಗತ್ತೆ. ಇದಕ್ಕೆ ಹೇಳೋದು ಕಾಂಗ್ರೆಸ್ನಲ್ಲಿ ಇನ್ನೂ ಗಾಂಧಿ ಕುಟುಂಬದೇ ಪಾರುಪತ್ಯವಿದೆ ಅಂತ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.